ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಾನೇ ನಿನ್ನ ಪ್ರೀತಿಯ ಸಾರಿ ನಿನ್ನ ಪ್ರೀತಿಯಿಂದ ವಂಚಿತನಾದ ಅದೇ ಮಂಗಳೂರು ಮೀನನಾಥ. ನೀನ್ ಹಳೆದನ್ ಯಾವ್ದು ಮರ್ತೇ ಇಲ್ವಾ? ದೇಹಕ್ಕೆ ಆದ ಗಾಯವಾಗಿದ್ದರೆ ಮರಿಬಹುದಿತ್ತ, ಆದ್ರೆ ಹೃದಯಕ್ಕಾದ ಗಾಯವನ್ನು ಮರಿಲಿಕ್ಕೆ ಆಗ್ತದನ? ನಾವದನ್ನು ಮರ್ತರು ಅದು ನಮ್ಮನ್ನು ಮರಿಲಿಕ್ಕೆ ಬಿಡುದಿಲ್ಲನ. ಕೆರ್ಕೊಂಡು ನೆನಪು ಮಾಡ್ತಾ ಇರ್ತದೆ. ನೀನ್ ಮೊದ್ಲಿನ ತರನೇ ತಮಾಷೆಯಾಗಿ ಮಾತಾಡ್ತೀಯಾ? ಈ ಹುಡುಗಿಯರೇ ಇಷ್ಟ. ನಾವೆಂತ ಮಾತನಾಡಿದ್ರು ತಮಾಷೆಯಾಗಿ ತಿಳ್ಕೊಳ್ತಿರಲ್ಲದೆ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲಲ್ಲ. ನೀನ್ ಹಳೆದನ್ ಯಾವ್ದು ಮರ್ತೇ ಇಲ್ಲ ಅನ್ಸುತ್ತೆ. ಹೇಳಿದಲ್ಲನಾ, ನನ್ನ ನಿನ್ನ ನೆನಪುಗಳನ್ನು ಅಷ್ಟು ಸುಲಭದಲ್ಲಿ ಮರಿಲಿಕ್ಕೆ ಆಗುದಿಲ್ಲನೋ. ನನ್ಗೂ ಅಷ್ಟೇ. ಆ ನೆನಪುಗಳೆಲ್ಲ ಒಂದ್ ರೀತಿ ಸವಿ ನೆನಪು. ನಿನಗೆ ಅದು ಸವಿ ನೆನಪುಗಳು, ಆದರೆ ನನಗದು ಕಹಿ ನೆನಪುಗಳ. ಆದರೂ ನಿನಗೋಸ್ಕರ ಆ ಸವಿ ಕಹಿ ನೆನಪುಗಳನ್ನ ಒಂದು ಸರ್ತಿ ನೆನಪು ಮಾಡಿಕೊಂಡು ಆ ದಿನಗಳಿಗೆ ಹೋಗಿ ಬರುವನಾ? ಯಾರೋ ನೀನು ನನಗೆ ಅಡ್ಡ ಹಾಕ್ತಿದ್ಯಾ? ಎಂತದ ಇದು? ಒಂದೇ ಕ್ಲಾಸ್ ನಲ್ಲಿ ಓದ್ತಿರುವ ನನ್ನ ಪರಿಚಯ ನಿನಗಿಲ್ವಾ? ಅದು ಅಲ್ಲದೆ ಈ ಕಾಲೇಜಿಗೆ ಸೇರಿದಾಗಿನಿಂದ ನಿನ್ನ ಹಿಂದೆ ಕೋಲೆ ಬಸವನಾಗಿ ಅಲಿತಿರುವುದು ನಾನು. ನನ್ನನ್ನೇ ಯಾರು ಅಂತ ಕೇಳ್ತೀಯಾ? ನೋಡು, ನನಗೆ ಹಿಂದೆ ಸುತ್ತಾಡೋದೆಲ್ಲ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲಮ್ಮ. ಆದ್ರೆ ನಿನ್ನ ಪಕ್ಕ ಕರ್ಕೊಳ್ಳೋವರೆಗೂ, ನಿನ್ ಜೊತೆ ಹೆಜ್ಜೆ ಹಾಕುವವರೆಗೂ ನಾನು ನಿನ್ನ ಹಿಂದೆ ಬರ್ಲೇಬೇಕಲ್ವಾ? ಏನು, ನೀನು ನನ್ ಜೊತೆ ಹೆಜ್ಜೆ ಹಾಕೋದಾ? ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಚಿನ್ನು, ನಿನಗೆ ಕಾಲೇಜಲ್ಲಿ ಹುಡುಕಿದ್ರು ನನ್ನಂತ ಸ್ಮಾರ್ಟ್ ಗಾಯ ಸಿಗಲ್ಲಮ್ಮ. ಒಂದೇ ಒಂದ್ ಸರ್ತಿ ಮನಸ್ಸು ಮಾಡಿ ನನ್ನ ಪ್ರೀತಿಯನ್ನು ಒಪ್ಕೋಲ್ಲ. ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ರಾಣಿ ತರ ನೋಡ್ಕೋತೀನಿ. ಇಂಥ ಡುಬಾಕ್ ಮಾತುಗಳನ್ನ ನಾನು ಬೇಕಾದಷ್ಟು ಕೇಳಿದೀನಿ. ನೋಡು, ನಿನ್ ಮಾತಿನ ಕಡ್ಲೆ ಬೀಜ ನನ್ ಮಾಡ್ಲಿಲ್ ಬೇಯಲ್ಲ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬುಕ್ ನಲ್ಲೇ ಹೊಡೆದು 6 ಅಡಿ 3 ಅಡಿ ಜಾಗ ಬುಕ್ ಮಾಡಿಸ್ಬಿಡ್ತೀನಿ. ಅಷ್ಟೊಂದು ರಿಸ್ಕ್ ತಗೋಬೇಡ. ನಿನ್ನ ಹೃದಯದಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಸಾಕು. ರೇಖಾ, ಐ ಲವ್ ಯು. ನೋಡಿದ್ಯಾನ, ಅವತ್ತು ನೀನು ಕೊಟ್ಟ ಏಟಿನ ನೆನಪು ಇವತ್ತಿಗೂ ನನ್ನನ್ನು ಬಿಡದೆ ಕಾಡ್ತಾ ಉಂಟು. ನಾಥ, ನೆನಪು ಮಾಡ್ಕೊಳ್ತಾ ಹೋದ್ರೆ ಯಾವ್ದನ್ನು ಮರೆಯಕ್ಕಾಗಲ್ಲ. ಅದಕ್ಕೆ ನಮಗಿಷ್ಟ ಇಲ್ದಿರೋರ್ನ ಮನ್ಸಿಂದ ಕಿತ್ತಾಕ್ಬಿಡ್ಬೇಕು. ಕಿತ್ತಾಕ್ಬೇಕಂತೇಳಿ ಪ್ರಯತ್ನ ಪಟ್ಟೆ, ಆದ್ರೆ ಅವತ್ತು ಆ ಘಟನೆ ನಡೆಯದೆ ಹೋಗಿದ್ರೆ ಮೋಸ್ಟ್ಲಿ ಇವತ್ತು ನಿನ್ನನ್ನು ಮರ್ತು ಬಿಡ್ತಿದ್ನೋ ಏನೋ. ಯಾವ ಘಟನೆ? ನೋಡಿದ್ಯಾನ, ಈ ಹುಡುಗಿಯರೆಲ್ಲವನ್ನು ಮರ್ತು ಬಿಡ್ತೀರಾ, ಆದ್ರೆ ನಾವು ಹುಡುಗರು ಹಾಗಲ್ಲನ. ಒಂದು ಸರ್ತಿ ಒಂದು ಹುಡುಗಿಗೆ ಮನಸ್ಸು ಕೊಟ್ರೆ ಬೇರೆ ಕನಸು ಕಾಣುವ ಮಾತೇ ಇಲ್ಲ. ಅವತ್ತು ಕಾಲೇಜಿನ ಕೊನೆಯ ದಿನ ನೀನೊಬ್ಬಳೇ ನಡ್ಕೊಂಡು ಬರ್ತಾ ಇದ್ದೆ. ರೇಖಾ, ನಿಂತ್ಕೋ ರೇಖಾ, ಪ್ಲೀಸ್ ರೇಖಾ, ನಿಂತ್ಕೋ ರೇಖಾ. ನಾನು ಹುಚ್ಚ ಕರೆದ್ರೆ ನಿಂತ್ಕೊಳ್ಳಲ್ಲ. ಹೌದು ರೇಖಾ, ನಾನು ಹುಚ್ಚ ಆಗಿರ್ಬೋದು, ನಿನ್ನ ಪ್ರೀತಿ ಅಚ್ಚ ಹಾಕಿಸ್ಕೊಳ್ಳೋ ಹುಚ್ಚ. ಈ ಹುಚ್ಚ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ ಗೊತ್ತಾ? ನಾನು ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿದೀನಿ ತಾನೆ. ಮತ್ತೆ ನನ್ನ ಹಿಂದೆ ಬಿದ್ದು ಯಾಕೆ ತೊಂದರೆ ಕೊಡ್ತಿದ್ಯಾ? ಇನ್ನು ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ನೀನ್ ನಿನ್ನೂರಿಗೆ ಹೋಗ್ತೀಯಾ, ನಾನು ನನ್ನೂರಿಗೆ ಹೋಗ್ತೀನಿ. ನಮ್ಮಿಬ್ಬರನ್ನ ಒಂದ್ ಮಾಡ್ಬೇಕಾಗಿರೋದು ನಮ್ಮ ಪ್ರೀತಿ ಮಾತ್ರ. ಐ ಲವ್ ಯು ರೇಖಾ. ನಾನು ಗಿಫ್ಟ್ ತಗೊಂಡೆ ಅಂತ ಜಾಸ್ತಿ ಖುಷಿ ಪಡ್ಬೇಡ. ನಾನು ಗಿಫ್ಟ್ ತಗೊಳ್ದೆ ಹೋಗಿದ್ರೆ ನೀನ್ ಮತ್ತೆ ನನ್ನ ಹಿಂದೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ತಗೊಂಡೆ, ನಿನ್ ಮೇಲಿರೋ ಪ್ರೀತಿಯಿಂದಲ್ಲ. ನೀನ್ ಎಂತ ಬೇಕಾದ್ರೂ ತಿಳ್ಕೊ, ಒಟ್ರಾಸಿ ಗಿಫ್ಟ್ ತಗೊಂಡ್ಯಲ್ಲ ಅಷ್ಟು ಸಾಕು. ಅದು ಅಲ್ಲದೆ ಇವತ್ತು ನಿನ್ನ ಹುಟ್ಟಿದ ದಿನ. ಈ ಗಿಫ್ಟನ್ನು ನಿನಗೆ ಕೊಡಲೇಬೇಕಂತೇಳಿ ನಿರ್ಧಾರ ಮಾಡಿದ್ದೆ, ಕೊಟ್ಟೆ. ಇವತ್ತು ನೀನು ನನ್ನನ್ನು ಪ್ರೀತಿ ಮಾಡದಿದ್ರೂ ತೊಂದರೆ ಇಲ್ಲ, ಆದರೆ ಯಾವತ್ತಾದರೂ ಒಂದು ದಿನ ನನ್ನ ಪ್ರೀತಿಯ ಬೆಲೆ ಎಂತ ಅಂತ ನಿನಗೆ ಗೊತ್ತಾಗ್ತದೆ. ಆಗ ನೀನು ನನ್ನನ್ನು ಪ್ರೀತಿಸ್ತೀಯ. ರೇಖಾ, ನಾನು ಅವತ್ತು ನಿನಗೆ ಕೊಟ್ಟ ಗಿಫ್ಟ್ ಈಗಲೂ ನಿನ್ನ ಹತ್ರ ಉಂಟಲ್ಲ? ಇದೆ. ನಾನು ಅದನ್ನ ನನಗಿಂತ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನೀನು ಆ ಗಿಫ್ಟ್ ಕೊಟ್ಟ ಮೇಲೆ ನನಗೆ ನಿನ್ನ ಮೇಲೆ ಪ್ರೀತಿ ಶುರುವಾಗಿದ್ದು. ಅದನ್ನ ಹೇಳ್ಕೊಳ್ಳೋಣ ಅಂತ ನಿನ್ನನ್ನು ಎಲ್ಲ ಕಡೆ ಹುಡುಕ್ತೆ, ಆದ್ರೆ ನೀನು ಸಿಗ್ಲೇ ಇಲ್ಲ. ಇವತ್ತು ನನ್ನ ಪುಣ್ಯ ಅನ್ಸುತ್ತೆ, ನೀನು ನನ್ನ ಎದುರುಗಡೆ ಸಿಕ್ಕಿದ್ಯಾ. ಈಗ ಆ ಪ್ರೀತಿನ ಹಂಚ್ಕೋಬೇಕು ಅಂತಿದ್ದೀನಿ. ಉರುಳಿ ಹೋದ ಕಾಲ, ಉದುರಿ ಹೋದ ಕೂದಲ ಬಗ್ಗೆ ಚಿಂತಿಸಿ ಫಲ ಇಲ್ಲನ. ಹಾಗೆ ಮುದ್ದು ಮಾಡಿಕೊಂಡು ಹತ್ತಿರ ಬಂದ ಪ್ರೀತಿಯನ್ನ ಒದ್ದೋಡಿಸಿದ ಮೇಲೆ ಈಗ ಅದರ ಬಗ್ಗೆ ಚಿಂತೆ ಮಾಡಿ ಎಂತ ಪ್ರಯೋಜನ ಇಲ್ಲನ. ಯಾಕತರ ಹೇಳ್ತಿದ್ಯಾ ನಾಥ? ನೀನು ನನ್ನನ್ನು ಪ್ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ರೇಖಾ. ಹೆಚ್ಚೆಂದ್ರೆ ಅವತ್ತು ತಿನ್ಲಿಕ್ಕಾಗದ ಕೋನ್ ಐಸ್ ಕ್ರೀಮ್ ಅನ್ನು ಇವತ್ತು ತಿನ್ಬಹುದು. ಯಾಕೆ? ನನಗೀಗ ಮದುವೆ ಆಗಿದೆಯಾ. ನನ್ನ ಪ್ರೀತಿ, ಪ್ರೇಮ, ಪ್ರಣಯ ಎಂತ ಇದ್ರು ನನ್ನ ಬುಡದಿಗೆ ಮೀಸಲು. ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಯಸ್ಸಿಗೆ ಬಂದ ಮೇಲೆ ಹಳ್ಳ ತೋಡುದು ಎಂತದಕ್ಕೆ ಅಂತ
ಮನೆಯವರೆಲ್ಲರೂ ಸೇರಿ ಏಳಲಿಕ್ಕೆ ಆಗದಂತ ಹಳ್ಳಕ್ಕೆ ನನ್ನನ್ನು ತಳ್ಳಿಬಿಟ್ರ. ನಿನ್ನನ್ನು ನೋಡಿದ್ರೆ ಮೋಸ್ಟ್ಲಿ ಹಳ್ಳಕ್ಕೆ ಬಿದ್ದಾಗೆ ಕಾಣಿಸ್ತಾ ಇಲ್ಲ. ಹಳ್ಳಕ್ ಬೀಳೋದಕ್ಕೆ ನಾನು ದಡ್ಡ ತೋಳ ಅಲ್ಲ, ಬುದ್ಧಿವಂತ ನರಿ. ನಿನ್ ಜೊತೆ ಮಾತಾಡೋದಕ್ಕೂ ನನಗೆ ಇಷ್ಟ ಆಗ್ತಿಲ್ಲ, ಬರ್ತೀನಿ. ಓ ಮರೈತಿ, ಫೋನ್ ನಂಬರ್ ಅದನ್ನು ಕೊಡಲ್ಲ, ನಿನ್ನ ಹತ್ರ ಕಂಡಬಟ್ಟೆ ಮಾತಾಡ್ಲಿಕ್ಕುಂಟು. ನನಗೇನು ಇಲ್ವಲ್ಲ. ಹಾಗಾದ್ರೆ ಮುಂದ್ಗಡೆ ಸಿಟ್ಟು ಮಾಡಿಕೊಳ್ಬಾರ್ದ. ಫೋನ್ ನಂಬರ್ ಕೊಡು, ಎಮರ್ಜೆನ್ಸಿ ಕಾಲ್ ಆದ್ರೂ ಮಾಡ್ತೇನೆ. ಹಾಳಾಗೋಗ್ಲಿ ತಗೋ. ನೀನೆ ಮಿಸ್ ಕಾಲ್ ಕೊಡಲ್ಲ. ಅದೇ ನನ್ನ ನಂಬರು. ಥೂ, ನನ್ನ ನಂಬರ್ ಕೊಟ್ಟಿದ್ದೀನಿ ಅಂತ ನೀನ್ ಪದೇ ಪದೇ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ. ಇವೆ ನೋ ಚಾನ್ಸ್. ನಾವು ಪದೇ ಪದೇ ಫೋನ್ ಮಾಡುದಿಲ್ಲ, ದಿನಕ್ಕೆ ಒಂದೇ ಸರ್ತಿ ಫೋನ್ ಮಾಡುದು. ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ನೀನು ಕಟ್ ಮಾಡುವವರೆಗೂ ನಾನು ಮಾತು ನಿಲ್ಲಿಸುದಿಲ್ಲ. ಎಂತ ಅವಸ್ಥೆ ಅಮ್ಮ ಇದು. ನನ್ನ ಗಂಡ ಯಾವ್ದೋ ಹುಡುಗಿ ಒಟ್ಟಿಗೆ ಫೋಟೋ ತೆಗಿಸ್ಕೊಂಡು ಬಿಟ್ಟಿದ್ದಾರೆ. ಏ ಮೀನಾ, ಯಾಕೆ ಈ ನಮ್ಮನೆ ಗಾಬರಿಯಾಗಿ? ಗಂಡ ಮನೇಲಿಲ್ಲ ಅಂದ್ಮೇಲೆ ಗಾಬರಿ ಆಗದೆ ಇರುತ್ತಾ? ಬಾನು, ಅವ್ರ ಯಜಮಾನ್ರ ಮನ್ಯಾಗ ಇದ್ರು ಗಾಬರಿನ, ಇಲ್ಲ ಅಂದ್ರು ಗಾಬರಿನ. ಅವ್ರೊಂಥರ ಗಾಬರಿ ಮಾನಿದ್ದಂಗ. ಓಯ್, ಈಗ ನಾನು ತೋರಿಸುವ ಫೋಟೋ ನೋಡಿದ್ರೆ ನೀನು ಕೂಡ ಗಾಬರಿ ಆಗ್ತೀಯಾ? ಇಲ್ಲಿ ನೋಡ. ಓಯ್, ಎಂತ ಅವಸ್ಥೆ ಇದು. ನನ್ನ ಯಜಮಾನ್ರು ಬೇರೆ ಹುಡುಗಿ ಒಟ್ಟಿಗೆ ಇರುವ ಫೋಟೋ ನೋಡಿ ಗಾಬರಿ ಆಗ್ತೀರಾ ಅನ್ಕೊಂಡ್ರೆ ಈ ನಮ್ನೆ ನಗ್ತಿದ್ದೀರಲ್ಲ. ಅಕ್ಕ, ಹಳೆ ಹಂಚಿನ ಮೇಲೆ ಎಷ್ಟೇ ಚೆನ್ನಾಗಿ ರುಬ್ಬಿರೋ ಹಿಟ್ಟು ಹಾಕಿದ್ರು ದೋಸೆ ಕಿತ್ತೋಗೋದ್ ಗ್ಯಾರಂಟಿ. ಹಾಗೆ ನಿನ್ ಗಂಡ ಬೇರೆ ಹುಡುಗಿ ಜೊತೆ ಫೋಟೋ ತೆಗ್ಸ್ಕೊಂಡಿರೋದು ಕಿತ್ತೋಗಿರೋದ್ರಲ್ಲೂ ಕಿತ್ತೋಗಿರೋ ವಿಷಯ. ಅದಕ್ಕೆ ನಾವು ಗಾಬರಿ ಆಗ್ಬೇಕಾ? ಓಯ್, ಎಂತದ ಈ ನಮ್ಮನೆ ಹೇಳ್ತಿದ್ಯಾ? ನಾನು ಇವಳನ್ನ ಯಾವತ್ತೂ ನೋಡ್ಲೇ ಇಲ್ಲ. ಏ ಮೀನಾ, ಈಕೆ ಒಬ್ಬಕಿನ ಅಲ್ಲ, ನನ್ನ ದೋಸ್ತ ಗೊತ್ತಿರೋ 99% ಹುಡುಗ್ಯಾರನ್ನ ನೀನ್ ನೋಡೇ ಇಲ್ಲ. ಈ ವಿಷಯ ಬಿಟ್ಟು ಹಾಕು, ಬೇರೆ ಏನ್ರ ಇದ್ರೆ ಹೇಳು. ಓಯ್, ಇಲ್ಲಿ ನೋಡ, ಅದೇ ಹುಡುಗಿ ಎಫ್ಬಿಯಲ್ಲಿ ರಿಕ್ವೆಸ್ಟ್ ಕಳಿಸಿದಾಳೆ. ಅಲ್ಲೂ ಕೂಡ ಅದೇ ಫೋಟೋ ಹಾಕೊಂಡಿದ್ದಾಳೆ. ನನಗನಿಸ್ತಾ ಉಂಟು ಇವಳಿಂದ ನನ್ನ ಯಜಮಾನ್ರ ಬಗ್ಗೆ ತಿಳ್ಕೊಳ್ಳೋದು ಕಂಡಾಬಿಟ್ಟೆ ಇದೆ ಅಂತ. ವೈನಿ, ನಾತ ನನ್ನ ಮೇಲೆ ಸುಮ್ನೆ ಅನುಮಾನ ಪಡಕ್ ಹೋಗ್ಬೇಡ್ರಿ. ಓಯ್, ನಾನೇನು ಸುಮ್ನೆ ಅನುಮಾನ ಪಡ್ತಿಲ್ಲ, ನಿಜವಾಗ್ಲೂ ಅನುಮಾನ ಪಡ್ತಿದ್ದೇನೆ. ಅಲ್ಲ, ನಾ ತಗಡು ಅವರ ಬುದ್ಧಿ ಗೊತ್ತಿದ್ದು ಅವರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನೀ ಹೇಳೋದು ಕರೆಕ್ಟ್ ಕಣವ. ಆದ್ರೆ ಯಾರೋ ಅನ್ನೋನ್ ವ್ಯಕ್ತಿಗಳು ಮೆಸೇಜು ರಿಕ್ವೆಸ್ಟ್ ಕಳಿಸಿದಾಗ ಸುಲಭವಾಗಿ ಅಕ್ಸೆಪ್ಟ್ ಮಾಡಬಾರ್ದು. ಇತ್ತೀಚೆಗೆ ಯಾರ್ದೋ ಫೋಟೋನ ಇನ್ಯಾರ್ದೋ ಫೋಟೋ ಜೊತೆ ಸೇರಿಸಿ ಈ ತರ ಎಲ್ಲ ಕಳಿಸ್ತಾ ಇದ್ದಾರೆ. ಓಯ್, ನನ್ನ ಯಜಮಾನ್ರ ಫೋಟೋ ಹಾಕಿದ್ದಾರೆ ಅಂದ್ರೆ ಅವರಿಗೆ ಗುರ್ತ ಇರೋರೇ ಇರ್ತಾರೆ ತಾನೇ? ಗೊತ್ತಿರೋರಾಗಿದ್ರೆ ಅವ್ರಿಗೆ ಮೆಸೇಜ್ ಕಳಿಸ್ತಿದ್ರು, ನಿಮಗೆ ಯಾಕೆ ಕಳಿಸ್ತಿದ್ರು? ಅದೇ ನನಗೆ ಕೂಡ ಡೌಟಾ. ನನಗೆ ಕಳಿಸಿದ್ದಾರೆ ಅಂದ್ರೆ ಇದ್ರಲ್ಲಿ ಗ್ಯಾರಂಟಿ ಎಂತದೋ ವಿಷಯ ಉಂಟು. ನಾನು ಇವಳನ್ನ ಫ್ರೆಂಡ್ ಮಾಡ್ಕೊಂಡು ವಿಷಯ ಅಂತ ತಿಳ್ಕೊಳ್ತೇನೆ. ನೀನ್ ಇಂಥ ಬುದ್ಧಿವಂತಿಕೆ ತೋರಿಸಿದ್ರೆ ಇದಕ್ಕಿಂತ ಹೆಚ್ಚಿನ ಬುದ್ಧಿವಂತಿಕೆ ತೋರಿಸಿ ನಮ್ಮನ್ನೇ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಇಂಥ ಟೈಮಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು ಕಣವ, ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಹೌದಾ ಮೀನಾ, ಎಂಪ್ಯೂರ್ ಹೇಳಿಕತ್ತಿರೋದು ಬರೋಬ್ಬರದ. ಯಾವ್ದೇ ಕಾರಣಕ್ಕೂ ಆಕಿ ಕಳ್ಸಿರೋ ಫ್ರೆಂಡ್ ರಿಕ್ವೆಸ್ಟ್ ನ ನೀನ್ ಅಕ್ಸೆಪ್ಟ್ ಮಾಡ್ಕೊಳಿಕ್ ಹೋಗ್ಬೇಡ. ಯಾರು ಎಂತ ಹೇಳಿದ್ರು ಸರಿಯೇ, ಇದ್ರಲ್ಲಿ ಎಂತದೋ ಉಂಟಂತ ನನ್ನ ಮನಸ್ಸಿಗೆ ಅನಿಸ್ತಾ ಉಂಟು. ಅದಕ್ಕೆ ನಾನು ಇವಳನ್ನ ಫ್ರೆಂಡ್ ಮಾಡ್ಕೊಡ್ತೇನೆ, ಕನ್ಫರ್ಮ್. ತಗಣೆ, ಓ ತಗಣೆ, ಮಂಡ್ಯ ಕಡಾಬಟ್ಟೆ ನೋಯ್ತುಂಟು. ಒಂದು ಲೋಟ ಬೆಜ್ಜೆ ಬೆಜ್ಜೆ ಕಾಪಿ ತಾನ. ಬಜ್ಜಿ ಕಾಪಿ ಅಂತದಕ್ಕೆ ಒಂದು ತೊಟ್ಟು ವಿಷ ಮಿಕ್ಸ್ ಮಾಡಿ ತರ್ತೇನೆ. ಎಂತದಕ್ಕ ಈ ನಮ್ಮನೆ ಮಾತಾಡ್ತೀಯಾ? ನೀವು ಮಾಡಿರೋ ಕೆಲಸಕ್ಕೆ ಇನ್ ಹೇಗೆ ಮಾತಾಡ್ಬೇಕು ಮಾರ್ಯಾರೆ? ನಾನೆಂತ ಮಾಡಿದ್ಯಾ? ಎಂತ ಮಾಡಿದ್ರಾ? ಈ ಫೋಟೋದಲ್ಲಿರೋದು ಯಾರು? ಅಲ್ಲಣ್ಣ, ಈ ಫೋಟೋ ನಿನಗೆ ಯಾರ ಕಳಿಸಿದ್ದು? ಈ ಫೋಟೋ ಯಾರು ಕಳಿಸಿದ್ರು ಅನ್ನೋದು ಮುಖ್ಯ ಅಲ್ಲ, ಇವಳು ಯಾರು ಅಂತ ಬಗ್ಲಿ. ಅವಳು ನನ್ನ ಕಾಲೇಜಿನ ಫ್ರೆಂಡಾ? ಫ್ರೆಂಡಾ ಅಥವಾ ಬೇರೆ ಎಂತಾದ್ರೂ ಇತ್ತಾ? ನಿಮಗೆ ಒಂದು ಸರ್ತಿ ಅನುಮಾನ ಬಂದ ಮೇಲೆ ನಾವು ನಿಜ ಹೇಳಿದ್ರು ನೀವು ನಂಬುದಿಲ್ಲ. ಆದರೂ ನಿಜವೇ ಹೇಳ್ತೇನೆ. ಕಾಲೇಜಲ್ಲಿ ಅವಳನ್ನು ನಾನು ತುಂಬಾ ಇಷ್ಟಪಟ್ಟಿದ್ದೆ. ಲವ್ ಮಾಡಂತೇಳಿ ಅವಳ ಬೆನ್ನ ಹಿಂದೆ ಬಿದ್ದಿದ್ದೆ. ಆದ್ರೆ ಅವಳೇ ನನ್ನನ್ನು ಲವ್ ಮಾಡದೆ ಪುಡ್ಚಾಗಿದ್ಲು. ಅದು ಬಿಟ್ಟರೆ ಇಲ್ಲಿವರೆಗೆ ನಾನು ಅವಳನ್ನು ನೋಡಿಯೇ ನೋಡೇ ಇಲ್ಲ ಅಂದ್ಮೇಲೆ ಅವಳು ನನಗೆ ಫೋಟೋ ಕಳಿಸ್ಲಿಕ್ಕೆ ಹೇಗೆ ಸಾಧ್ಯ? ಅದುವೇ ನನಗೂ ಗೊತ್ತಾಗ್ತಿಲ್ಲ. ನನ್ನ ನಂಬರೇ ಅವಳ ಹತ್ರ ಇಲ್ಲ, ಇನ್ನು ನಿನ್ನ ನಂಬರ್ ಅವಳ ಹತ್ರ ಹೇಗೆ ಬಂತು? ಓಯ್, ಪುನಃ ಸುಳ್ಳು ಹೇಳ್ಬೇಡಿ ಮಾರ್ಯಾರೆ. ನಿಮ್ಮ ನಂಬರ್ ಇಲ್ಲ ಅಂದ್ಮೇಲೆ ನನ್ನ ನಂಬರ್ ಹೇಗೆ ಸಿಗ್ತದೆ? ಅಯ್ಯೋ ದೇವೇರ್ನಾಜಿ, ನನಗೆ ಗೊತ್ತಿಲ್ಲನಾ. ಈಗ ಅವಳು ಯಾರಂತ ಹೇಳಿ ಗೊತ್ತಾಯ್ತಲ್ಲ, ಆ ವಿಷಯವನ್ನು ಬಿಟ್ಟು ಬಿಡು. ಒಂದು ಲೋಟ ಬೆಚ್ಚ ಬೆಚ್ಚ ಕಾಪಿ ತಾ. ನೀವು ಸುಳ್ಳು ಹೇಳಿದ್ದಕ್ಕೆ ಕಾಫಿ ಅಲ್ಲ, ಇವತ್ತಿನ ಊಟವು ಕಟ್ಟು. ಗುಲಿಗಜ್ಜ ನೀನತ್ತ ಹೇಳಿಕ್ ಸ್ವಲ್ಪ ಟೈಮ್ ಕೊಡ್ರಿ. ಅಲ್ರಪ್ಪ, ನಿಮ್ ಹೆಂಡತಿ ಮೊಬೈಲ್ಗೆ ನೀವ್ ಯಾವ್ದೋ ಹುಡುಗಿ ಜೊತೆ ಇದ್ದ ಫೋಟೋ ಬಂದದಂತ. ಈಗೆಂತ ನೀನ್ ಅದನ್ನು ತೊಳೆಸಿ ಪ್ರಿಂಟ್ ಹಾಕಿ ಕೊಡ್ತೀಯಾ? ನೀವಿನ್ನು ತೋರ್ಸೋ ಪ್ರೋಗ್ರಾಮ್ನಾಗ ಐತೀರಾ? ಏನೋ ಡಿಜಿಟಲ್ ಲೆವೆಲ್ಗೆ ಹೋಗಿರಿ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡ್ರಿ, ನೆಕ್ಸ್ಟ್ ಟೈಮ್ ಅವ್ರಿಗೆ ಡಿಜಿಟಲ್ ಕ್ಯಾಮ್ರಾದಾಗ ಫೋಟೋ ತೆಗೆದು ಕಳಿಸ್ಲಿಕ್ಕೆ ಹೇಳ್ರಿ, ನಾ ಪ್ರಿಂಟ್ ತೆಗೆಸ್ಕೊಂಡ್ ಬರ್ತೀನಿ. ಅಪ್ಪ ತಂದೆ ಎರಡು ಒಂದೇ ಹೇಳಿ ಮುಂದೆ. ಈಗ ನೀನು ಸೈಲೆಂಟ್ ಆಗಿ ಕಳ್ಸಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀವ ಕಳ್ಸ್ಕೊಂಡ್ಬಿಡ್ತೀರಾ? ತಡ್ಕೊಡ್ರಿ, ನೀವು ಇಷ್ಟೊಂದು
ಫೀಲಿಂಗ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಗೆಳೆಯನ ಕಷ್ಟದಾಗ ಭಾಗಿಯಾಗ್ಬಾರ್ದಾ? ಅಲ್ಲ ನಾ ಕೊಡ್ಸಂಡಿ ಎಂತ ನಾನು ಕಷ್ಟ ಇದ್ದೇನೆ ಅಂತ ನಿನಗೆ ಇಮೇಲ್ ಮಾಡಿದ್ನ ಅಲ್ಲ ಲೆಟರ್ ಪೋಸ್ಟ್ ಮಾಡಿದ್ನ? ನೀವೇನ್ ಮಾಡೋದ್ ಬೇಕಾಗಿಲ್ರಿ, ನಿಮ್ ಫೇಸ್ಬುಕ್ ನೋಡಿದ್ರೆ ಎಲ್ಲಾ ಗೊತ್ತಾಗ್ತದ. ನೋಡ್ರಪ್ಪ, ಏನೋ ಮಾಡಿದ್ರು 4 ಗಾಡಿ ನಡು ಮಾಡ್ಬೇಕು, 4 ರಸ್ತಾ ನಡು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನು 4 ಗೋಡೆ ನಡುವೆ ಮಾಡ್ತೇನೆ, ಅಲ್ಲ ಗೋಡೆ ಮೇಲೆ ನಿಂತ್ಕೊಂಡು ಮಾಡ್ತೇನೆ. ಹೆಚ್ಚು ಮಾತಾಡಿದ್ರೆ ನಿನ್ನ ಇಲ್ಲಿ ಮಲಗಿಸಿ ನಿನ್ನ ಮೇಲೆ ಗೋಡೆ ಕಟ್ಟಿ ಮಾಡ್ತೇನೆ. ಹೋಗ್ತೀನಿ ಬಿಡ್ರಿ. ಏನೋ ಪಾಪ ಅಂತ ಬಾಯಿಗೆ ಶೇಂಗಾ ಬೀಜ ಹಾಕ್ಲಿಕ್ ಬಂದ್ರ ನನ್ನ ಬಾಯಿಗೆ ಸಿಪ್ಪಿ ಹಾಕ್ತೀರಾ? ನೋಡ್ತೀರಿ, ಒಂದಲ್ಲ ಒಂದಿನ ನೀವು ನ್ಯಾಯ ಕೇಳ್ಕೊಂಡು ಈ ಮಿಸ್ರಿ ಕೋಟೆ ಮುರಾರಿ ಹತ್ರ ಬರಬೇಕು. ಅವಾಗ ನಿಮ್ಮ ಬಾಯಿಗೆ ಶೇಂಗಾ ಸಿಪ್ಪಿ ಅಷ್ಟೇ ಅಲ್ಲ, ಬಾಳೆಹಣ್ಣಿನ ಸಿಪ್ಪಿನೂ ತುರುಕ್ತೀನಿ. ಸಿಕ್ಕಿದ್ಯಲ್ಲ, ಹುಡುಕುವ ಕೆಲಸ ಒಂದು ತಪ್ಪಿತ್ತು. ನನ್ನನ್ನು ಯಾಕೆ ಹುಡುಕ್ತಾ ಇದ್ಯಾ? ನೀನು ಮಾಡಿರೋ ಅವತಾರಕ್ಕೆ ಅಲ್ಲ ನಾ ಕುದುರೆ. ಹೋಗಿ ಹೋಗಿ ನನ್ನ ಬುಡಜಿಯ ಮೊಬೈಲ್ಗೆ ಫೋಟೋ ಎಲ್ಲ ಕಳಿಸುದಾ? ನಾನು ಅದನ್ನ ಬೇಕು ಅಂತಾನೆ ಕಳ್ಸಿದ್ದು. ನಿಜ ಹೇಳು, ನೀವಿಬ್ರು ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡ್ತಾ ಇದ್ದೀರಾ? ಅದೆಲ್ಲ ಈಗ ಬೇಕಾ? ಕೆರ್ಕೊಂಡಿರುವ ಗಾಯವನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಾನು. ಅಂದ್ರೆ ನಿನ್ ಪಾಲಿಗೆ ನಿನ್ ಹೆಂಡತಿ ಗಾಯದ ತರನಾ? ಸತ್ಯ ಹೇಳ್ಬೇಕಾ ರೇಖಾ, ಅವಳು ಬಜ್ಜಿ ಗಾಯ ಅಷ್ಟೇ ಅಲ್ಲನ, ಆರದ ಗಾಯ. ಹೆಸರಿಗೆ ಮಾತ್ರ ಅವಳು ನನ್ನ ಬುಡಜಿ, ಆದ್ರೆ ಅವಳ ಮೇಲೆ ನನಗೆ ಕಿಂಚಿತ್ತು ಇಷ್ಟ ಇಲ್ಲನ. ಮತ್ತಾರನ್ನ ಇಷ್ಟಪಡ್ತಾ ಇದ್ಯಾ? ನನ್ನ ಲೈಫಿನಲ್ಲಿ ಶುರುವಿಗೆ ಯಾರನ್ನು ಇಷ್ಟಪಟ್ಟನೋ ಈಗಲೂ ಅವರನ್ನು ಇಷ್ಟಪಡ್ತೇನೆ, ಮುಂದೆ ಅವಳನ್ನು ಇಷ್ಟಪಡ್ತೇನೆ. ಐ ಲವ್ ಯು ರೇಖಾ. ನನಗೂ ಇದೇ ಬೇಕಾಗಿದ್ದು. ನೀನನ್ನು ಕಳ್ಕೊಂಡ್ಮೇಲೆ ನನಗೆ ನಿಜವಾದ ಪ್ರೀತಿ ಪ್ರೇಮ ಏನು ಅಂತ ಅರ್ಥ ಆಗಿದ್ದು. ನನ್ನನ್ನ ತುಂಬಾ ಜನ ಲವ್ ಮಾಡೋದಕ್ಕೆ ಬಂದ್ರು, ಆದ್ರೆ ನೀನ್ ತೋರ್ಸಿದ ಪ್ರೀತಿ ಅವರಲ್ಲೆಲ್ಲ ಕಾಣಿಸ್ಲಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ಬಂದೆ. ಈಗ ನೀನ್ ಹೇಳಿದ ಮಾತು ಕೇಳಿ ಮೈಸೂರು ಪಾಕು ರಸಗುಲ್ಲ ಎರಡನ್ನೂ ಮಿಕ್ಸ್ ಮಾಡಿ ತಿಂದಷ್ಟು ಖುಷಿ ಆಗ್ತಿದೆ. ಆ ಖುಷಿಯನ್ನು ಹಾಳು ಮಾಡ್ಲಿಕ್ಕೆ ಅಂತೇಳಿ ಈಗ ನನ್ನ ಮದುವೆ ಒಂದು ಆಗಿದೆಯಲ್ಲ ಕರ್ಮ. ಮದ್ವೆ ಆಗಿದ್ರೆ ಆಗಿರ್ಲಿ ಬಿಡು, ನನ್ ಜೊತೆ ಓಡಾಡ್ಕೊಂಡಿರ್ಬೋದಲ್ಲ. ಮನೇಲಿ ಅಡ್ಗೆ ಮಾಡ್ತಾರೆ ಅಂತ ಹೊರಗಡೆ ತಿಂದೇ ಇರಕ್ಕಾಗತ್ತಾ? ಈಗ ಆ ವಿಷಯ ಎಲ್ಲ ಯಾಕೆ, ಬಾ ನಾವ್ ಮತ್ತೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರೋ ಖುಷಿಗೆ ನಾನೇ ನಿನ್ಗೊಂದು ಕೋನ್ ಐಸ್ ಕ್ರೀಮ್ ತಿನ್ನಿಸ್ತೀನಿ. ಉಡುಪಿ ಕೃಷ್ಣ, ಬೋಧನ ಗುಡ್ಡದ ಬಸವೇಶ್ವರ, ನೀವ್ ಇಲ್ಲಿದ್ದೀರಾ? ನಾ ಎಲ್ಲಾ ಕಡೆ ಹುಡುಕಿ ಬಂದೆ. ಯಾಕ್ರಿ? ನಿಮ್ ಹತ್ರ ಅದನ್ನ ಹೇಳ್ಬೇಕಿತ್ರಿ. ಏನ್ರಿ ಅದು? ಇವ್ರ ಬಾಜುಕಿದ್ದ ಹೇಳಿಕ್ ಆಗೋಲ್ರಿ. ಇವ್ರ ಬಾಜುಕಿದ್ದಾಗ ಏನ್ರಿ ಹೇಳಿಕ್ ಆಗೋದಿಲ್ಲ? ಅದರಿ ನಿಮ್ ಹತ್ರ ಹೇಳ್ಬೇಕಾಗಿರೋದು. ಮುರಾರಿ, ಅದೇನ್ ಗುಟ್ಟು ಅಂತ ಹೇಳ್ಬಿಡು. ದಾರ್ಯಾಗ ನಂಗ್ ಮೀನ್ ಹತ್ತವ್ರು ಸಿಕ್ಕಿದ್ರಿ, ಅವ್ರ ಹತ್ರ ಫೋಟೋ ವಿಷಯ ಮಾತಾಡಿದ ಕೂಡಲೇ ನನ್ನ ಬೈದ್ ಕಳಿಸ್ಬಿಟ್ರಿ. ಇದರಿ ಗುಟ್ಟು. ಇದನ್ನ ಗುಟ್ಟು ಅಂತ ಹೇಳೋಕ್ ಬಂದ್ರ? ಇದೇ ಹೇಳೋಕೆ ಅವ್ರೇನ್ ದೊಡ್ಡ ಸೂಪರ್ ಸ್ಟಾರ. ಇಂಥ ವಿಷಯನೆಲ್ಲ ಇನ್ನೊಂದ್ಸತಿ ಗುಟ್ಟು ಅಂತ ಹೇಳಕ್ ಬಂದ್ರೆ ಲಟನ್ಗೆ ತಗೊಂಡ್ ತಲೆ ತಟ್ಟು ಬಿಡ್ತೀನಿ. ಏನಾತ ಮೀನಾ? ಇಷ್ಟೊತ್ತನ ನೀರ್ ಬರ್ಲಾದ ನಳದ್ಗತ್ತೆ ಸೈಲೆಂಟ್ ಆಗಿದ್ದಿ, ಈಗ ಇದ್ದಕ್ಕಿದ್ದಂಗ ಪೈಪ್ ಪಡ್ಕೊಂಡು ನೀರ್ ಹೊರಗೆ ಬರೋರ್ ಗತೆ ಒದರ್ಲಿಕ್ಕತ್ತಿಯಲ್ಲ. ಓಯ್, ಇದನ್ನು ನೋಡಿದ್ರೆ ಬಂದಿರೋ ನೀರನ್ನು ಕೊಡಪನದಲ್ಲಿ ತುಂಬಿಕೊಳ್ಳಿಕ್ಕೆ ಆಗದವರ ನಮ್ಮನೆ ನೀನು ಅರಬೈ ಆಗ್ತೀಯ ನೋಡ. ಏನ ಮೀನಾ, ಇದಕ್ಕೆ ಯಾಕೆ ಈ ನಮನಿ ಶಾಕ್ ತಗೊಂಡೆ? ನಿಮ್ ಯಜಮಾನ್ರು ಎಲ್ಲಾ ಹುಡುಗಿಯಾರ್ಗೂ ಕೋನ್ ಐಸ್ ಕ್ರೀಮ್ ತಿನ್ಸೋದು ಮಾಮೂಲಿ ಅಲ್ಲನ? ಅದು ಮಾಮೂಲಿಯ, ಆದ್ರೆ ನಿನ್ನೆ FB ಲಿ ಫೋಟೋ ಕಳಿಸಿದ ಹುಡುಗಿ ಒಟ್ಟಿಗೆ ಇವತ್ತು ಕೋನ್ ಐಸ್ ಕ್ರೀಮ್ ತಿನ್ನೋ ಫೋಟೋ ಕಳಿಸಿದ್ದಾರೆ ಅಂದ್ರೆ ಅವರಿಬ್ರು ಇನ್ನೂ ಒಟ್ಟಿಗೆ ಇದ್ದಾರೆ ಅಂತ ತಾನೇ ಅರ್ಥ. ವೈನಿ, ಇಷ್ಟಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಅದು ಯಾವತ್ತೋ ತಿನ್ನುವಾಗ ತೆಗೆದಿರೋ ಫೋಟೋ ಇರ್ಬೇಕು ಬಿಡ್ರಿ. ಎಂತದ ಇದು? ಕಾರ್ಪೊರೇಷನ್ ಕಸದ ನಮ್ಮನೆ ಎಲ್ಲರೂ ನನ್ನ ಮನೆಯಲ್ಲಿ ಗುಡ್ಡೆ ಹಾಕೊಂಡಿದ್ದೀರಾ? ಏನ್ರಿ ನಮ್ಮನ್ನ ಕಾರ್ಪೊರೇಷನ್ ಕಸಕ್ ಹೋಲಿಸ್ಲಿಕ್ಕತ್ತೀರಿ? ಸೆನ್ಸರ್ ಪ್ರಾಬ್ಲಮ್ ಉಂಟು ಕೊರಸಂಡಿ, ಇಲ್ಲದಿದ್ರೆ ಬೇರೆದಕ್ಕೆ ಹೋಲಿಸ್ತಿದ್ದೆ ನಿನ್ನನ್ನು ಬಿಟ್ಟು. ನಾನ್ ವೆಜಿಟಬಲ್ ಫ್ರೂಟ್ ಏನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯೋ? ನೀನ್ ಮಾಡ್ತಿರೋ ಕೆಲಸಗಳು ಕಸಕ್ಕಿಂತ ಕಡೆಯಾಗಿವೆ ಅಂತದ್ರಲ್ಲಿ ನಮ್ಮ ಬಗ್ಗೆನೇ ಮಾತಾಡ್ತೀಯ? ಓ ತೆನಲಿ ರಾಮ, ಎಂತದಕ್ಕೆ ನನ್ನ ಬಗ್ಗೆ ಈ ನಮ್ಮನೆ ಮಾತಾಡ್ತಿದ್ದೀರಾ? ನಾನೆಂತ ತಪ್ಪು ಮಾಡಿದೆ? ಅದನ್ನು ನಾನು ಹೇಳ್ತೇನೆ. ಹೇಳೋದಂತ ಈ ಫೋಟೋ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಓಯ್, ಈಗ್ಲಾದ್ರೂ ನಿಮ್ಮ ಬಂಡವಾಳ ಎಂತ ಅಂತ ಗೊತ್ತಾಯ್ತಾ? ಇದರಲ್ಲಿ ಗೊತ್ತಾಗುವಂತದ್ದು ಎಂತ ಉಂಟಾ? ಅವಳ ಪರಿಚಯವಾದ ಹೊಸತರಲ್ಲಿ ಕೋನ್ ಐಸ್ ಕ್ರೀಮ್ ತಿನ್ನಿಸ್ತಿದ್ದ ಫೋಟೋ ಇದು. ಓಯ್, ಸ್ವಲ್ಪ ಹತ್ತಿರ ಬನ್ನಿ. ಇವರೆಲ್ಲರಿದ್ದಾರೆ, ಬೇಡಣ್ಣ. ತೊಂದ್ರೆ ಇಲ್ಲ, ಬನ್ನಿ ಮಾರೇರೆ. ಓಯ್, ನಿಮಗೆ ನನ್ನ ಕಿವಿಯಲ್ಲಿ ಕಬ್ಬನ್ ಪಾರ್ಕು, ಲಾಲ್ ಬಾಗು ಎಂತಾದ್ರೂ ಕಾಣಿಸ್ತಾ ಉಂಟಾ? ಎಂತದಕ್ಕೆ ಈ ನಮ್ಮನೆ ಮಾತಾಡ್ತೀಯಾ? ಮತ್ತಿನ್ನೆಂತ ಮಾರೇರೆ, ಇವತ್ತು ಹಾಕಿರೋ ಡ್ರೆಸ್ ಅಲ್ಲಿ ಆ ಫೋಟೋ ಉಂಟು. ಆದ್ಮೇಲೆ ಕೋನ್ ಐಸ್ ಕ್ರೀಮ್ ತಿನ್ಸಿರೋದು ಇವತ್ತೇ ತಾನೇ. ಪ್ರೀತಿ ಮಾಡ್ತಿಲ್ಲ ಅಂತ ಅವಳನ್ನ ಇಲ್ಲಿ ಕರೆಸ್ಕೊಂಡು ಅವಳೊಟ್ಟಿಗೆ ಸುತ್ತಾಡ್ತಿದ್ದೀರಾ? ಓ ಮುನ್ಸೇನು, ನೀನು ನಾಟಿ ಔಷಧಿ ಮಾಡಬಾರ್ದಿತ್ತ? ಯಾವ್ದಾದ್ರು ಡಿಟೆಕ್ಟಿವ್ ಏಜೆನ್ಸಿಲಿ ಇರ್ಬೇಕಿತ್ತು. ಸಾಕ್ಷಿ ಸಮೇತ ಎಷ್ಟು ಚಂದ ಕಂಡು ಹಿಡಿತೀಯಾ? ಇಷ್ಟು ಚೆನ್ನಾಗಿ ಕಂಡು ಹಿಡಿದ್ರು ನೀವು ಬುದ್ಧಿ ಕಲಿಲಿಲ್ವಲ್ಲ. ಇನ್ ಇವ್ರೇನಾದ್ರೂ ದಡ್ಡರಾಗಿದ್ರೆ 2 ಸಂಸಾರ ಮೇಂಟೈನ್ ಮಾಡ್ಬಿಡ್ತಿದ್ರಿ. ನೀನ್ ಎಸ್ಸಂದ್ರೆ ನಾನು ಈಗಲೂ ರೆಡಿ. ನಿಜ ಬಗಲಿ ಮಾರೇರೆ, ನೀವಿವತ್ತು
ಅಂತ ಅವಳಿಗೆ ಸಿಕ್ಕಿದ್ರ ಇಲ್ವಾ? ಮರೈತಿ ಸಿಕ್ಕಿದ್ನ, ಆದ್ರೆ ಅವಳನ್ನು ನಾನು ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಕರ್ಕೊಂಡು ಹೋಗ್ಲಿಲ್ಲ, ಅವಳೇ ನನ್ನನ್ನು ಕರ್ಕೊಂಡು ಹೋದದ್ದ. ಇದನ್ನು ನಾನ್ ನಂಬೇಕಾ? ಸೇಬೇರ್ ನಾಜಿ ಅದು ನನ್ನ ನಂಬ, ನಾನೆಂತ ತಪ್ಪು ಮಾಡ್ಲಿಲ್ಲನ. ಸರಿ, ಇದು ಇನ್ನೊಂದು ಸರ್ತಿ ಎಂತಾದ್ರೂ ರಿಪೀಟ್ ಆದ್ರೆ ಫೋಟೋದ ಒಟ್ಟಿಗೆ ನಿಮ್ಮನ್ನು ಮನೆಯಿಂದ ಆಚೆ ನಾಥ, ಏನು ನನ್ನನ್ನ ನೋಡ್ದಿರೋ ರೀತಿ ಹೋಗ್ತಾ ಇದ್ಯಾ? ಎಂತ ಇಲ್ಲನಾ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಟೆಸ್ಟ್ ಮಾಡ್ಬೇಕಿತ್ತು, ಅದಕ್ಕೆ ಆ ನಮ್ಮನೆ ಹೋಗ್ತಾ ಇದ್ದೆ. ಇನ್ನೂ ನನ್ನ ಪ್ರೀತಿ ಮೇಲೆ ಅನುಮಾನ ನಿಂಗೆ? ನೀನ್ ಹೂ ಅನ್ನು, ನಿಂತ ಜಾಗದಲ್ಲಿ ಪ್ರಾಣ ಬಿಟ್ಬಿಡ್ತೀನಿ. ಬೇಡನಾ, ಮತ್ತೊಂದು ಜೀವಕ್ಕೆ ಪ್ರಾಣ ಕೊಡ್ಬೇಕಾದವಳು ನೀನು ಪ್ರಾಣ ಕೊಡೋದು ಬೇಡನಾ? ಇಷ್ಟೆಲ್ಲ ಮಾತಾಡ್ತೀಯಾ? ನನ್ನ ಪ್ರೀತಿನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಮತ್ತಿನ್ನೆಂತ ಮಾಡುದ? ನಿನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಷ್ಟರಲ್ಲಿ ನಾವು ಮಾಡಿದ್ದನ್ನೆಲ್ಲ ಫೋಟೋ ತೆಗೆದು ನನ್ನ ದಗಣೆಗೆ ಕಳಿಸಿಬಿಡ್ತೀಯ. ಅವಳು ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಚೌಟಿ ಅವತಾರ ತಾಳಿ ಬಾಯಿಗೆ ಬಂದಾಗೆ ಬೈತಾಳೆ. ಹೌದಾ? ಅವ್ರು ಹಾಗೆಲ್ಲ ಮಾಡ್ತಾರ? ಮಾಡದೆ ಇರ್ತಾಳ? ಈಗಳ ದಯವಿಟ್ಟು ಆ ನಮ್ಮನ್ನೆಲ್ಲ ಮಾಡ್ಬೇಡಣ. ನಾವೆಂತ ಮಾಡಿದ್ರು ನಮ್ಮಿಬ್ಬರ ಮಧ್ಯದಲ್ಲಿ ಇರ್ಲಿಯ. ಹಾಗಾದ್ರೆ ನಿಮ್ಮಿಬ್ರ ಮಧ್ಯೆ ದಿನಾ ಜಗಳ ಆಗ್ತಿದೆ ಅಂತ ಆಯ್ತು? ಬಜಿ ಜಗಳಲ್ಲ ಮರೈತೆ, ಕಾರ್ಗಿಲ್ ಯುದ್ಧ 4 ಗೋಡೆಗಳ ಮಧ್ಯೆ ನಡೀತುಂಟು. ಆದ್ರೆ ಅವಳು ಒಬ್ಬಳೆ ಗುಂಡಾರಿತಾಳೆ, ಅದಕ್ಕೆ ನಾನು ಒಬ್ಬನೇ ಬಲಿಪಶು ಆಗ್ತೇನೆ. ಹಾಗಾದ್ರೆ ನನ್ ಜೊತೆ ಬಂದ್ಬಿಡು, ನೀನೇ ಗುಂಡು ಹಾರಿಸುವಂತೆ. ಅದಷ್ಟು ಸುಲಭದಲ್ಲಿ ಆಗುದಿಲ್ಲ ಮರೈತೆ. ಅವಳು ನನಗೆ ಎಷ್ಟೇ ಬೈದ್ರು ಅವಳ ಮೇಲೆ ನನಗೆ ಕಂಡಾಪಟ್ಟೆ ಪ್ರೀತಿ ಉಂಟಾ? ಅಂದ್ರೆ ನಿನಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಆಯ್ತು. ನೀವ್ ಗಂಡಸ್ರೆ ಇಷ್ಟು ಬಿಡು. ಒಂದ್ ಹೆಣ್ಣು ಒಲ್ದು ಬಂದಾಗ ಚಿನ್ನ ಬಂಗಾರ ಅಂತ ಮಾತಾಡ್ಸ್ತೀರಾ, ಅದೇ ಹೆಣ್ಣು ಬಂಗಾರ ಕೊಡ್ಸು ಅಂತ ಕೇಳಿದಾಗ ಕೈಯಲ್ಲಿರೋ ಕಬ್ಬಣನೆ ಸಾಕು ಅಂತ ಬಿಟ್ಟು ಹೊರಟೋಗ್ತೀರಾ. ಅಳ್ಬೇಡಣ. ಗಂಡಸರ ಕಣ್ಣಲ್ಲಿ ರಕ್ತ ಬಂದ್ರೆ ನಾನು ಸಹಿಸ್ಕೊಳ್ತೇನೆ, ಆದ್ರೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬಂದ್ರೆ ನಾನು ಸಹಿಸ್ಕೊಳ್ಳುವುದಿಲ್ಲಲ್ಲ. ಈ ಕೈ ಇರೋದು ಬಜಿ ಗುಲಾಬಿ ಕೊಡ್ಲಿಕ್ಕೆ ಮಾತ್ರ ಅಲ್ಲನ, ನಿನ್ನಂತ ಗುಲಾಬಿಗಳಿಗೆ ಹೃದಯವನ್ನು ಕೊಡ್ಲಿಕ್ಕ. ನೀನು ಮಂಡೆ ಬೆಚ್ಚ ಮಾಡಬೇಡ, ನಾನು ನನ್ನ ಬಿಟ್ಟು ಎಲ್ಲಿಗೆ ಹೋಗುದಿಲ್ಲ. ಐ ಲವ್ ಯು ರೇಖಾ. ಈಗ ಹಿಡ್ದಿರೋ ಕೈನ ಯಾವತ್ತೂ ಬಿಡೋದಿಲ್ಲ ತಾನೆ? ನಾವಿಬ್ರು ಈ ನಮ್ಮನೆ ಇರುವ ಫೋಟೋವನ್ನು ನನ್ನ ಬುಡದಿಗೆ ಎಲ್ಲಿಯವರೆಗೂ ನೀನು ಕಳಿಸುದಿಲ್ವೋ ಅಲ್ಲಿವರೆಗೂ ಈ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ಒಂದು ವೇಳೆ ಕಳಿಸಿದ್ರೆ ಹಿಡ್ದಿರೋ ಫಾಸ್ಟ್ಗಿಂತ ಫಾಸ್ಟ್ ಆಗಿ ಕೈ ಬಿಟ್ಟು ಬಿಡ್ತೇನೆ. ಮೀನನಾಥ, ಮೀನಾ, ಕುಮಾರಿ, ಓಯ್ ನಿನ್ನ ನಾಥ ಇಲ್ಲಿ ಇಲ್ಲನಾ? ಎಂತದ ಮನೆಗೆ ಹುಡ್ಕೊಂಡ್ ಬಂದಿದೀಯಾ? 2 ದಿವಸದಿಂದ ಮೆಸೇಜ್ ಫೋಟೋ ಕಳಿಸ್ಲೇ ಇಲ್ಲ. ಕಳ್ಸೋಣ ಅಂತ ಅನ್ಕೊಂಡೆ, ನನ್ ಪ್ರಿಯತಮ ಬೇಡ ಅಂತ ಹೇಳಿದ್ರು, ಅದಕ್ಕೆ ಕಳಿಸ್ಲಿಲ್ಲ. ಏನಂತ ಮಾತಾಡ್ತೀಯ? ಅವ್ರದಕ್ಕೆ ನಿನ್ ಪ್ರಿಯತಮ ಆಗ್ತಾರ? ಕಟ್ಕೊಂಡಿರೋ ಹೆಂಡತಿ ನಿನ್ ಕಣ್ ಮುಂದೆ ಇರೋ ಕಾಣಿಸ್ಬಂದ? ಇವಳು ಹೆಸರಿಗೆ ಮಾತ್ರ ನನ್ನ ನಾತನ್ ಹೆಂಡತಿ. ಇವಳನ್ನ ಕಂಡ್ರೆ ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ವೆಜಿಟೇಬಲ್ ಫ್ರೂಟ್ ಏನು ನಾನು ಮಾತಾಡ್ತೀಯಮ್ಮ? ಇಷ್ಟು ವರ್ಷ ಸುಖವಾಗಿದ್ದ ಸಂಸಾರದಲ್ಲಿ ಬಂದು ಬಿರುಗಾಳಿ ಎಬ್ಬಿಸ್ತಿದ್ಯಾ? ನೋಡು, ಇವ್ರ ಗಂಡ ಹೆಂಡತಿ ಎಷ್ಟೇ ಕಿತ್ತಾಡ್ಬೋದು, ಆದ್ರೆ ಒಬ್ರೊಬ್ರು ಬಿಟ್ಕೊಡಲ್ಲ ಗೊತ್ತೇ. ಅದೆಲ್ಲ ನಿಮ್ಮನ್ನ ಯಾಮಾರ್ಸಕ್ಕೆ ಅಂತ ನಾತ ಮಾಡಿರೋ ಆಕ್ಟ್. ನಿಜವಾಗ್ಲೂ ನಾತ ನನ್ನನ್ನೇ ಪ್ರೀತಿಸ್ತಾ ಇರೋದು. ಲಟ್ಟಣಿಗೆ ತಗೊಂಡ್ ಬಿಟ್ಟ ಅಂದ್ರೆ ನಿನ್ ಜಾಗನೆ ಬೇರ್ ಬಿಟ್ಕೊಂಡ್ಬಿಡ್ಬೇಕು. ಇವ್ರು ಅನ್ಕೊಂಡೆ ಏನೋ ಫ್ರೀ ಇದ್ದಾಗ ಸುತ್ತಾಡ್ಸಿ ಫ್ರೀಯಾಗಿ ಕೋನ್ ಐಸ್ ಕ್ರೀಮ್ ತಿನ್ಸ್ತಾ ಅಂತ ಇಲ್ಲೇ ಫ್ರೀಯಾಗಿ ಜಾಂಡವರೋಣ ಅಂತ ಬಂದಿದ್ಯಾ? ಅಂತ ಗತಿ ನನ್ಗೇನು ಬಂದಿಲ್ಲ. ನಾತ ನನ್ನನ್ನ ಇಷ್ಟಪಟ್ಟಿರೋದಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ನೀವು ಹೇಳಿ ಕತ್ತಿರೋದು ನೋಡಿದ್ರ ಅವ್ರಿಗೆ ಅದನ್ನ ಮಾಡಿದಂಗದ. ಏನ್ರಿ ಅದು? ಅದರಿ ನೀವು ನಂಗೆ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ನಾನೇನು ನಿಮ್ಮ ಮಾಡಕ್ಕಾಗಲ್ಲ. ಅದರಿ ನೀವು ನಮ್ಮ ನಾತ ಅವ್ರಿಗೆ ಅದನ್ನ ಮಾಡಿರ್ಬೋದು ಅನ್ನಲ್ಲ. ಮೋಡಿಲೇ ಗಿಡ್ಡ. ನಾನ್ ಯಾಕ್ರಿ ಅವನಿಗೆ ಮೋಡಿ ಮಾಡ್ಲಿ? ನಾನೇ ಅವನಿಗೆ ಮೋಡಿ ಆಗ್ಬಿಟ್ಟಿದೀನಿ. ಇಷ್ಟ್ರ ಮೇಲೂ ನಿಮ್ಗೆಲ್ಲ ನನ್ನ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಅವನ ಮಾತುಗಳನ್ನೇ ಕೇಳಿಸ್ತೀನಿ. ಆಮೇಲೆ ನಾತ ನನ್ನನ್ನ ಎಷ್ಟು ಇಷ್ಟಪಡ್ತಾನೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಈ ಕೈ ಇರೋದು ಬಜಿ ಗುಲಾಬಿ ಕೊಡ್ಲಿಕ್ಕೆ ಮಾತ್ರ ಅಲ್ಲನ, ನಿನ್ನಂತ ಗುಲಾಬಿಗಳಿಗೆ ಹೃದಯವನ್ನು ಕೊಡ್ಲಿಕ್ಕ. ನೀನು ಮಂಡೆ ಬೆಚ್ಚ ಮಾಡಬೇಡ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುದಿಲ್ಲ. ಐ ಲವ್ ಯು ರೇಖಾ. ಕೈಕೊಳಕ್ ಹೋಗ್ಬೇಡ್ರಿ, ಇಲ್ಲಿ ಚಕ್ಕರಿಗೆ ಬಾರಿಸ್ಲಿಕ್ಕಂತಿಲ್ಲ. ಮೆಟ್ಲತ್ರದನ ಇನ್ನೇನು ಬರ್ತಾನಂತ. ಬಂದ್ಮೇಲೆ ಬಂಡವಾಳ ಎಲ್ಲ ಬಯಲಕತಿ, ಅಲ್ಲಿ ತನ ನೀವು ಒಳಗಿರ್ರಿ. ನಾನ್ ಹೋಗಲ್ಲ. ಬಾಣೋ ಏ ಬಾಮ್ಮ. ಕುಳ್ಳ ಪುತ್ತಳ್ಳಿ, ಎಂತದಕ್ಕ ಅರ್ಜೆಂಟ್ ಬರ್ಲಿಕ್ಕೆ ಹೇಳಿದ್ಯಾ? ಆಫೀಸ್ನಲ್ಲಿ ಕುಟ್ಟುವ ಕೆಲಸ ಕಂಡಾಬಟ್ಟೆ ಇತ್ತಲ್ಲ ಮರಯ, ಧರ್ಮಕ್ಕೆ ಬಿಟ್ಟು ಬಂದಲ್ಲ. ಆಫೀಸಲ್ಲಿ ಕುಟ್ಟಿ ಸಾಕು ಅಂತಾನೆ ಕಣ ಬರ ಕೇಳಿದ್ದು. ಸನಜ್ಜ ಸೂರ್ಯ, ವಾಟ್ ಆರ್ ಯು ಟಾಕಿಂಗ್? ಮನೆಯಲ್ಲಿ ಕೂತು ಕುಟ್ಟು ಅಂತ ಹೇಳಿದ್ರೆ ಸಿಸ್ಟಮೇ ಇಲ್ಲಲ್ಲ. ಮೊದ್ಲು ನಮ್ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಸಿಸ್ಟಮ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹೊರಗ್ ಬರುತ್ತೆ. ಭಾನುಪ್ರಿಯ, ಏನು ನಿನ್ನ ಮಾತಿನ ತಾತ್ಪರ್ಯ?
ಅದನ್ನು ನಾನು ಹೇಳುವೆ ಪತಿವರ್ಯ. ಓಯ್, ನನ್ನ ಮೇಲೆ ಆಣೆ ಮಾಡಿ ಹೇಳಿ, ನೀವು ರೇಖಾನ ಪ್ರೀತಿ ಮಾಡ್ತಿದ್ದೀರಾ ಇಲ್ವೋ? ಈಗ ಕೋಲ್ಪಿ ನಿನ್ನಾಣೆದು ಹೇಳ್ತಾ ಇದ್ದೇನೆ, ನನಗೆ ಅವಳ ಮೇಲೆ ಯಾವ ಪ್ರೀತಿ ಇಲ್ವಾ? ಮತ್ತಕ್ಕೆ ಈಗ ಇಲ್ಲಿ ಬಂದು ನಾತವ್ರು ನನ್ನ ಬಹಳ ಪ್ರೀತಿ ಮಾಡ್ತಾರ, ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಾರ ಅಂದ್ಲು. ಜೊತೆಗೆ ಮೀನಾನ್ ಕಂಡ್ರೆ ನಿಮ್ಗೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಹೇಳಿದ್ಲು. ಇದೆಲ್ಲ ಸುಳ್ಳ ರೀ ರಂಗಿಲ್ಲ? ಕರೆ ಏನು ಅಂತ ಹೇಳ್ಬಿಡ್ರಿ. ಈಗ ನೀವು ಹೇಳೋ ಮಾತಿನ ಮೇಲೆ ನಿಮ್ ಸಂಸಾರ ನಿಂತದ. ಅವಳು ಹೇಳಿದ್ದೆ ಸತ್ಯ. ಹಾಗಂತೇಳಿ ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ, ಮದುವೆಯೂ ಆಗುದಿಲ್ಲ. ಅವಳಿಗೆ ಇನ್ನೂ ಜೀವನದಲ್ಲಿ ಯಾರ ಪ್ರೀತಿಯೂ ಸಿಗದೆ ಮಾನಸಿಕವಾಗಿ ಒದ್ದಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತು. ಆಗ ಅವಳು ಕಣ್ಣೀರಾಗ್ತಿದ್ದಾಗ ಅವಳಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಈ ಮಾತನ್ನು ಹೇಳಿದೆ ಹೊರತು ನಾನು ಅವಳನ್ನು ಮದುವೆ ಆಗ್ತಿಲ್ಲ. ನನಗೆ ಜೀವನದಲ್ಲಿ ಬುಡದಿ ಅಂತ ಇದ್ದರೆ ನನ್ನ ದಗಣೆ ಮಾತ್ರ. ರೇಖಾ, ನೀನ್ ಇಲ್ಲಿದ್ಯಾ ಮರೈತೆ? ಹೌದು, ನಾನು ಇಲ್ಲಿದ್ದಕ್ಕೇನೆ ನೀನೇನು ನಿನ್ನ ಪ್ರೀತಿ ಏನು ಅಂತ ಅರ್ಥ ಆಯ್ತು. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ನನ್ನನ್ನು ಯಾರೇ ಪ್ರೀತಿಸಿದ್ರು ನಾತನಷ್ಟು ಪ್ರೀತಿಸ್ತಾ ಇರಲಿಲ್ಲ. ಅದಕ್ಕೆ ಹೇಗಾದರೂ ಮಾಡಿ ನಾತನ್ನ ಪಡ್ಕೊಳ್ಳೇಬೇಕು ಅನ್ನೋ ಆತರದಲ್ಲಿ ಗಂಡ ಹೆಂಡತಿ ನಡುವೆ ಬಿರುಕು ಮೂಡಿಸೋ ಪ್ರಯತ್ನ ಪಟ್ಟೆ. ಆದರೆ ಅದರಲ್ಲಿ ನಾನೇ ಸೋತೆ. ನಿಜವಾಗ್ಲೂ ನಾಥ ಈಸ್ ಗ್ರೇಟ್. ಹೊರಗಡೆ ಪೋಲಿ ಆದರೂ ಹೆಂಡತಿ ಮುಂದೆ ದೇವ್ರೆ. ಓ, ಅಷ್ಟೆಲ್ಲ ಹೊಗಳ್ಬೇಡ ಮಾರೈತಿ. ಎಂಥ ದೇವರಾದ್ರೂ ಒಂದು ನಮೂನೆಯ ಬುದ್ಧಿಗಳುಂಟು. ಅದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಹೋಗ್ಲಿ ಬಿಡ್ರಿ ರೇಖಾ ಅವ್ರ, ನೀವು ಬೇಜಾರು ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಕೊನೆಗೂ ನಿಮ್ ತಪ್ಪಿನಾರು ನಿಮ್ಗೆ ಆತಲ್ಲ, ಅಷ್ಟೇ ಸಾಕು. ಯಾವುದನ್ನ ಆಗ್ಲಿ ಬಲವಂತದಿಂದ ಪಡ್ಕೊಳಿಕ್ ಹೋಗ್ಬಾರ್ದ್ರಿ. ಪ್ರೀತಿಯಿಂದ ಒಲ್ದ್ ಬಂದಾಗ ಅದನ್ನ ಬಿಡ್ಲಿಕ್ಕೂ ಹೋಗ್ಬಾರ್ದು. ಇವತ್ತಲ್ಲ ನಾಳೆ ನಿಮ್ಮನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ ಸಿಗ್ತಾನ. ಅಲ್ಲಿ ತನ ತಾಳ್ಮೆಯಿಂದ ಕಾಯ್ರಿ. ಈಗ ನನ್ಗೆ ಉಳಿದಿರೋದು ಅದೊಂದೇ ದಾರಿ. ಮೀನನಾಥ, ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ಯಾವತ್ತೂ ಈ ಥರ ಬಂದು ಹಿಂಸೆ ಕೊಡಲ್ಲ. ನೆಕ್ಸ್ಟ್ ಟೈಮ್ ಬರೋದಾದ್ರೆ ನಾನು ಪ್ರಿಯತಮ್ಮನ ಜೊತೆನೆ ಬರ್ತೀನಿ. ಇರಿ, ಈಗಲೇ ಅದನ್ನ ಹೇಳ್ಬೇಡಿ. ಅಕಸ್ಮಾತ್ ನನ್ನ ಪ್ರಿಯತಮ್ಮ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಆತನ ಹತ್ರ ಬರ್ತೀರಾ ಅಂತ ಸೀನೇನಿಲ್ಲ. ಬೀಗಕ್ಕಿಂತ ಕೀ ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾತನ್ ಲೈಫ್ಗೆ ಕೀ ಆಗಿರೋ ಮೀನಾ ಹತ್ರ ಬಂದು ಅವ್ರ ತಂಗಿಯಾಗಿ ಬಾಳೋದಕ್ಕೆ ಅವಕಾಶ ಕೇಳ್ತೀನಿ. ಪಂಚರಂಗಿ ಪಾಪ